ಉಮೇಶ್ ಪೆರಾಜೆ ವ್ಲಾಗಿಗೆ ಸ್ವಾಗತ. ಇವತ್ತು ಅದ್ಭುತವಾದ ಒಂದು ಕರಿಮೀನು ಪುಳಿಮುಂಚಿ, ಅದೇ ರೀತಿ ಕರಿಮೀನು ಫ್ರೈ ಮಾಡು ಅಂತೇಳಿ ಸುಳ್ಳೆಕ್ಕೋಗಿ ಮೀನನ್ನು ತರಲಾಯಿತು. ಸುಮಾರು ದಿನಗಳಿಂದ ಈಚೆ ಒಳ್ಳೆಯ ಮೀನುಗಳು ಬರ್ತಾ ಇರಲಿಲ್ಲ. ಇವತ್ತು ಫ್ರೆಶ್ ಆದಂತಹ ಕರಿಮೀನು ಬಂದಿದ್ದರಿಂದ ಒಂದು ಉತ್ತಮ ಮೀನು ಕರಿ ಪುಳಿಮುಂಚಿ, ಅದೇ ರೀತಿ ಮೀನು ಫ್ರೈ ಮಾಡು ಅಂತೇಳಿ ಸಿದ್ದಿಕ್ರವರ ತೋಟದಲ್ಲಿ ಪ್ಲ್ಯಾನನ್ನು ಮಾಡಿ ಇವತ್ತು ಮೀನು ಕರಿ ಪುಳಿಮುಂಚಿಗೆ ಬೇಕಾದಂಥ ಎಲ್ಲ ವಿಧದ ಅಡುಗೆ ಸಾಮಾನು, ಅದೇ ರೀತಿ ಎಲ್ಲ ವಸ್ತುಗಳನ್ನು ತಂದು ಸಾಂಬಾರು ಮಾಡಲಿಕ್ಕೆ ರೆಡಿಯಾದವಿ. ಒಂದು ಕಡೆ ನಮ್ಮ ಪೆರಾಜೆಯ ಗಾಳ ಹಾಕುವುದರಲ್ಲಿ ಬಹಳ ನಿಪುಣನಾದಂತಹ ಮುನೀರ್ ಪಿಕೆರವರು ಸಾಂಬಾರಿಗೆ ಬೇಕಾದಂತಹ ಎಲ್ಲ ವಿಧದ ಟೊಮೆಟೊ, ನೀರುಳ್ಳಿ ಎಲ್ಲವನ್ನು ಕಟ್ ಮಾಡಿ ಒಂದು ಕಡೆ ರೆಡಿಯಾಗಿ ನಿಂತಿದ್ದಾರೆ. ಫಿಶ್ ಫ್ರೈ ಮಾಡಲಿಕ್ಕಂತೂ ಭಾಳ ಈಸಿ. ವಿಜಯ ಫಿಶ್ ಫ್ರೈ ಮಸಾಲೆಯನ್ನು 3 ಪ್ಯಾಕೆಟನ್ನು ಹಾಕಿ 2 kg ಕರಿಮೀನನ್ನು ಮಿಕ್ಸ್ ಮಾಡಿ ಬಹಳ ಸುಲಭವಾಗಿ ಫಿಶ್ ಫ್ರೈಯನ್ನು ಮಾಡಲಾಯಿತು. ನೀವು ಕೂಡ ಒಂದು ಟ್ರೈ ಮಾಡಿ ನೋಡ್ಬೋದು. ವಿಜಯ ಫಿಶ್ ಫ್ರೈ ಮಸಾಲ ಅಂತೂ ಭಾರಿ ಸೂಪರ್ ಆಗಿರ್ತದೆ. ಒಂದು 3 ಪ್ಯಾಕೆಟು ಫಿಶ್ ಫ್ರೈ ಮಸಾಲೆಯನ್ನು ನೀರಿನೊಂದಿಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇಡಬೇಕು. ಮತ್ತು ಅದನ್ನು ತೆಗೆದು ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಅರ್ಧ ಗಂಟೆಯಲ್ಲಿ ಫಿಶ್ ಫ್ರೈ ರೆಡಿಯಾಗಿರ್ತದೆ. ಬಹಳ ಸುಲಭದ ವಿಧಾನ ಇದು. ಇದಾದ ನಂತರ ನಾವು ಮಾಡಿರೋದು ಕರಿಮೀನು ಪುಳಿಮುಂಚಿ. 3 ಪ್ಯಾಕೆಟು 10 ರೂಪಾಯಿಯ ವಿಜಯ ಫಿಶ್ ಪುಳಿಮುಂಚಿಯನ್ನು ತಗೊಂಡು ಅದನ್ನು ಸಾಂಬಾರಿಗೆ ಹಾಕಿ ಬಹಳ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೀನು ಕರಿ ಪುಳಿಮುಂಚಿ ರೆಡಿ ಆಗ್ತದೆ. ಬಹಳ ಸುಲಭದ ವಿಧಾನ ಇದು. ನೀವು ಇದನ್ನು ಕೂಡ ಒಂದು ಸಲ ಟ್ರೈ ಮಾಡ್ಬೋದು. ಎಲ್ಲ ಸಾಧನ ಮಟನ್ ಮಂದಿ ಹಾಕಿದ್ದು
ಊಟವು ಕೂಡ ಒಂದು ಅರ್ಧ ಗಂಟೆಯಲ್ಲಿ ರೆಡಿಯಾದ ಕಾರಣ ಎಲ್ಲವೂ ಬಹಳ ಬೇಗನೆ ಆಯಿತು. ಈಗ ಎಲ್ಲವೂ ರೆಡಿ. ಅದ್ಭುತವಾದಂಥ ಊಟ, ಅದೇ ರೀತಿ ಮೀನು ಕರಿ ಪುಳಿ ಮುಂಚಿ, ಅದೇ ರೀತಿ ಮೀನು ಫ್ರೈ 3 ಕೂಡ ರೆಡಿಯಾಗಿ ಊಟಕ್ಕೆ ರೆಡಿಯಾದವು. ಧನ್ಯವಾದಗಳು.